ಮಾಡುವಾಗ ನನ್ನ ತಂಗಿ ಶೈಲಜಾ ಅವರು ಕಮೆಂಟೇಷನ್ಗೆ ಬಂದು ನನ್ನನ್ನು ಪರಿಚಯ ಮಾಡಿಸ್ಕೊಂಡ್ರು. ಅವಾಗಿಂದ ನನ್ನ ಪರಿಚಯ, ಅವಾಗಿಂದ ಅವರು ಕೂಡ ಶೈಲಜಾ ಅವರು ನನ್ನ ಸ್ವಂತ ಅಕ್ಕ ಥರ ಭಾವಿಸ್ತಾ ಇದ್ದಾರೆ, ನಾನು ನನ್ನ ಸ್ವಂತ ತಂಗಿ ಥರ ಭಾವಿಸ್ತಾ ಇದ್ದೀನಿ. ಮತ್ತು ಇವ್ರ ಧೈರ್ಯವನ್ನು ನಾನು ತುಂಬ ಮೆಚ್ಚುಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕೋಲಾರಲ್ಲಿ ಸುಮಾರು ಸಂಘಟನೆಗಳಿದ್ದಾವೆ, ಮಹಿಳೆಯರ ಪರವಾಗಿ ಫೈಟ್ ಮಾಡುವಂಥವ್ರು ಯಾರು ಇಲ್ಲ. ಶೈಲಜಾ ಧೈರ್ಯ ನೋಡಿ ನನಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನೇ ಹೇಳಿದ್ದೀನಿ, ನಮ್ಮ SP ಸಾಹೇಬರು ಕೂಡ ಹೇಳಿದ್ದಾರೆ, ಮುಳಬಾಗಿಲು ತಾಲೂಕಿಗೆ ಮಹಿಳೆಯರ ಸೇವೆಗಾಗಿ ನೀನು ಒಂದು NGO ಆಗಿ ಒಂದು ಆಫೀಸ್ ಓಪನ್ ಮಾಡ್ಕೊಂಡು ನಡೆಸಬೇಕು ಅಂತ ನನಗೂ ಅನಿಸಿಕೆ ಇತ್ತು. ಅದರಂತೆ ಅವ್ರು ಆಸೆ ನೆರವೇರಿಸಿದ್ದಾರೆ. ಅದರಲ್ಲೇ 100 ವರ್ಷ ಬಾಳು ಬದುಕಬೇಕು, ಅವರು ಚೆನ್ನಾಗಿ ಹೆಸರು ಮಾಡಬೇಕಂತ ನಾನು ಬಯಸ್ತೀನಿ. ಮತ್ತು ಅವ್ರಿಗೆ ಆರೋಗ್ಯ, ಕುಟುಂಬಕ್ಕೆ ಎಲ್ಲ ಆರೋಗ್ಯವನ್ನು ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕೋಲಾರ ಜಿಲ್ಲಾ NGO ಓಪನ್ ಮಾಡಿದೆ, ಪ್ರಗತಿಪರ ಕೋಲಾರ ಜಿಲ್ಲಾ ಜಿಲ್ಲಾ ಪ್ರಗತಿಪರ ಸೇವಾ ಸಂಸ್ಥೆ ಅಂತ NGO ಆಗಿ ಓಪನ್ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಒಮ್ಮೆ ಅವರಿಗೆ ಶುಭ ಹಾರೈಸ್ತಾ ಇದ್ದಿ. ಈ ಸಂಸ್ಥೆಯಿಂದ ಬಹಳಷ್ಟು ಬಡವರಿಗೆ ಅನುಕೂಲ ಆಗಲಿ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತ ಮಹಿಳೆಯರಿಗೆ, ಮುಖ್ಯವಾಗಿ ಈ ತಾಲೂಕಿನಲ್ಲಿ ಯಥೇಚ್ಛವಾಗಿ ದೌರ್ಜನ್ಯದ ಬಳಕೆ ಬಹಳಷ್ಟು ನಡೀತದೆ. ಅವ್ರಿಗೆಲ್ಲ ಕೂಡ ನೀವು ಪ್ರತಿಯೊಂದು SP ಇಂದ ಹಿಡಿದು ಎಲ್ಲರಿಗೂ ತಮ್ಮ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಲ್ಲಿ ನೋಂದಾಯಿಸ್ಕೋಬೇಕು. ನೀವು ಇಲ್ಲಿ ಜಿಲ್ಲಾ ಕಚೇರಿಯಾಗಿತ್ತು, ನಮ್ಮ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಕೂಡ ಈಗ ಮೇಡಮ್ ಅವರೇ, ಅವ್ರ ಹತ್ರ ಹೋಗಿ ನೀವು ಇದು ಮಾಡಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಷನ್ಗಳಿಗೂ ಹೋಗಿ ನಿಮ್ಮ ಲೆಟರ್ ಅನ್ನ ಅಲ್ಲಿ ಕೊಟ್ಟು ನೀವು ನೋಂದಾಯಿಸ್ಕೋಬೇಕು. ಯಾವುದೇ ಕಷ್ಟಗಳಿದ್ರು ಕೂಡ ಇದಾದ್ಮೇಲೆ ನೀವು ಒಂದು ವಿಡಿಯೋ ಮಾಡಿ ಎಲ್ರಿಗೂ ಈ ತರ ಆಗಿದೆ ಅಂತ ಹೇಳಿ ಎಲ್ರಿಗೂ ಅನುಕೂಲ ಆಗ್ಲಿ. ನಿಮ್ಮಿಂದ ಸದಾ ಈ ಸಂಸ್ಥೆಯಿಂದ ಒಳ್ಳೆ ಹೆಸರು ಬರ್ಲಿ, ಆದಷ್ಟು ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ